ತುರ್ಬೇಕೆರೆ ಮಂಜುಳಾ ಟೈಲರು. ಚೈತ್ರ ಅಂತಾಗಲೇ ಬ್ಲೌಸ್ ಹಾಕಿ ಒಂದು ವಿಡಿಯೋ ಬಿಟ್ಟಿದ್ದೀನಿ. ಬ್ಲೌಸು ಬಫ್ ಬ್ಲೌಸು ಇನ್ನೊಂದು ಬ್ಲೌಸ್ ರೆಡಿ ಮಾಡಿಸ್ತಾ ಇದ್ದೀನಿ ಹಿಂಗೆ. ಈಗ ಅವರು ಪೈಪಿಂಗ್ ಕೊಡ್ತವ್ರೆ ನೋಡಿ. ಅವ್ರು ಬಂದು 15 ದಿವಸ ಆಗಿದೆ. ಪೈಪಿಂಗ್ ಹೇಳ್ಕೊಟ್ಟಿದ್ದು ಕೈ ಬೆಳ್ಳಲ್ಲಿ ಉಗುರಲ್ಲಿ ಮಡ್ಚಬೇಕು. ಫೋಲ್ಡ್ ಕೊಡು. ನಾನು ಏನಕ್ಕೆ ಹೇಳ್ತೀನಿ ಅಂತಂದರೆ ನೋಡ್ರಿ, ಪೈಪಿಂಗ್ ನೋಡಿ 15 ದಿವಸ ಆಗಿದೆ. ಪೈಪಿಂಗ್ ಯಾವ ಥರ ಬರ್ತಾ ಇದೆ ಅಂತ ನೀವೇ ನೋಡಿ. ಸ್ವಲ್ಪ ಒಳಕ್ಕೆ ಹಾಕ್ತದೆ ಬಟ್ಟೆ ನೀಟಾಗಿ ಕೊಡು. ಇದೇ ಫಸ್ಟಿಂದ ಪೈಪಿಂಗ್ ಕೊಡ್ಸಿರೋದು. ಮೊನ್ನೆ ಒಂದು ಕೊಟ್ಟರು ಸುಮಾರು ಬಂತು. ನೋಡಿ, ಇಲ್ಲಿ ಸ್ವಲ್ಪ ದಪ್ಪ ಕೊಟ್ಟರೆ ಫೋಲ್ಡಿಂಗ್ ಗೊತ್ತಾಗ್ತಾ ಇಲ್ಲ, ಆದ್ರೂ ಪೈಪಿಂಗ್ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇವಾಗ ಒಬ್ರು ಅಡ್ಮಿಷನ್ ಆದ್ರು ಹಳ್ಳಿಯಿಂದ ಬಂದು. ಅವರು ಒಂದು ಬ್ಲೌಸ್ ಇವಾಗ ಎಷ್ಟು 3:15 ಬಂದು ಅಡ್ಮಿಷನ್ ಆದ್ರು. ಹಳ್ಳಿಯವರು, ಮುಸ್ಲಿಮ್ಸು, ಕರಿಷ್ಮಾ ಅಂತವ. ಅವರು ಮಿಷಿನ್ ತುಳಿಸಿ ಈಗ ಸ್ಟಿಚ್ಗೆ ಹೇಳ್ಕೊಡ್ತಾ ಇದ್ದೀನಿ. ಒಂದೇ ದಿವಸಕ್ಕೆ ಮಿಷಿನ್ ತುಳಿಸ್ತೀನಿ ಅಂತ ನಾನು ಲೈವಲ್ಲಿ ಹೇಳಿದ್ದೆ. ಈಗ ಸ್ಟಿಚ್ ಆಗ್ತವ್ರೆ. ಅವ್ರಿಗೇನು ಬೇಸಿಕ್ ಗೊತ್ತಿಲ್ಲ. ಮಾತಾಡ್ರಿ ಕರಿಷ್ಮಾ ಅವರೇ. ಇವಾಗಿನ್ನ ಬಂದು ಒಂದು 2 ಗಂಟೆ ಆಗಿರ್ಬೋದು. ಹೇಳಿ, ಮಾತಾಡಿ ಕರಿಷ್ಮಾ. ಅವರು ಮಾತಾಡಲ್ಲ ಪಾಪ, ಮುಸ್ಲಿಮ್ಸ್ ಅಲ್ವಾ. ಅವರು ಹೆದರ್ಕೊಂಡು ಹೋಗಿದ್ರು. ಯಾವ ಥರ ಭಯ ಆಗುತ್ತೆ ಮೇಡಮ್, ನಮಗೆ ಹೊಲಿಗೆ ಹಾಕಕ್ಕೂ ಬರಲ್ಲ, ಮಿಷಿನ್ ತುಳಿಯೋಕ್ಕೂ ಬರಲ್ಲ ಮೇಡಮ್ ಅಂತ ಅಂದರು. ಇನ್ನೊಂದು 10 ನಿಮಿಷ ಹಿಂಗೆ ಸ್ಟಿಚ್ ಮಾಡಿಸ್ತೀನಿ. ಆಮೇಲೆ ಈಗ ಇದು ಉಕ್ಸು ದಾರ ಇವತ್ತೇ ಹೇಳ್ಕೊಟ್ಬಿಟ್ಟು ನಾಳಿಂದ ಸ್ಟಿಚಿಗೆ ಕೂರಿಸ್ತೀನಿ. ನಾವು ಒಂದು ತಿಂಗಳಂಗಟ್ಲೆ ಎಳ್ಸ್ಕೊಂಡು ತಿಂಗಳಂಗಟ್ಲೆ ಮಿಷಿನ್ ತುಳ್ಸೋದು, ತಿಂಗಳಂಗಟ್ಲೆ ಉಕ್ಸ್ ಹಾಕ್ಸೋದು, ಆ ಥರ ನಾನು ಯಾವತ್ತೂ ಯಾರಿಗೂ ಮಾಡಲ್ಲ. ಇವ್ರಿಗೆ ಪೈಪಿಂಗು ಡೈರೆಕ್ಟಾಗಿ ಕೊಡಲಿ ಅಂತ. ಯಾಕೆಂದರೆ ಪೈಪಿಂಗ್ಗಳು ಇಂಪಾರ್ಟೆಂಟ್ ಕೇಳ್ತಾರೆ. ಅದಕ್ಕೆ ಪೈಪಿಂಗ್ ಕೊಡ್ತಾ ಇದ್ದಾರೆ. ಯಾರೇ ಕೊಡಲಿ ಪೈಪಿಂಗ್. ಈಗ ಲೇಡೀಸ್ ಟೈಲರ್ ಆಲ್ಮೋಸ್ಟ್ ಜೆಂಟ್ಸ್ ಎಲ್ಲ ಚೆನ್ನಾಗಿ ನೀಟಾಗಿ ಪೈಪಿಂಗ್ ಕೊಡ್ತಾರೆ. ಆಲ್ಮೋಸ್ಟ್ ಲೇಡೀಸ್ ಟೈಲರ್ ಸ್ವಲ್ಪ ಕೆಲವ್ರಿಗೆ ಹೊಲಿತಾರೆ, ಕೆಲವ್ರು ಹೊಲಿಯಲ್ಲ ಅಲ್ಲ, ಅವ್ರವ್ರ ಇಷ್ಟ. ಯಾಕೆಂದರೆ ಕ್ರಾಸ್ ಕಟ್ಟಿಂಗಲ್ಲಿ ಕಟ್ ಮಾಡಿ ಪೈಪಿಂಗ್ ಕೊಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಏನೋ ನಾನು ತಿಳಿದಿರೋದು ಹೇಳ್ತೀನಿ. ಇವಾಗಿನ ಒಂದು ಮದುವೆ ಆರ್ಡ್ರ್ ಬಂದಿದೆ, ಅದ್ರ ಬಗ್ಗೆ ನಾನು ಸ್ಟಿಚ್ ಮಾಡಿ ಆಮೇಲೆ ಹೇಳ್ತೀನಿ. ನಮ್ಮ ಸ್ಟೂಡೆಂಟ್ ಇದ್ರು ಪ್ರೇಮ ಅಂತ, ಅವ್ರ ಅಕ್ಕರ್ದು ಮದುವೆ. ಇವಾಗೂ ಅವ್ರ ಅಕ್ಕರ ಮದುವೆಗೆ ಇಲ್ಲೇ ಹೊಲ ಹಾಕಿದ್ದಾರೆ. ಇವಾಗಿನ್ನು ಬಂದಿದ್ದಾರೆ. ಏನೇನು ಡಿಸೈನ್ ಬೇಕೋ ಏನೋ ವರ್ಕ್ ಬೇಕು ಅಂತ ಕೇಳ್ಬಿಟ್ಟು ನಾನು ಸ್ಟಿಚ್ ಮಾಡಿ ಆದಮೇಲೆ ಲೈವಲ್ಲಿ ಕಳಿಸ್ತೀನಿ. ನಮಸ್ತೆ.